ಪ್ರತಿ ಪ್ರೇಮಿಯ ಮನದಲ್ಲೂ ಹೇಳಿಕೊಳ್ಳಲಾಗದ ಪುಳಕ. ಮದುವೆಯನ್ನೇ ತಡೆದ್ರೆ ಸಂತತಿ ಬೆಳೆಯೋದಾದ್ರೂ ಹೇಗೆ? ಪ್ರೇಮಿಗಳಿಗೆ ಕ್ರೂರ ಶಿಕ್ಷೆ. ಇಂತಿ ನಿಮ್ಮ ವ್ಯಾಲೆಂಟೈನ್. ಯುವ ಪ್ರೇಮಿಗಳು ಅಪರಾಧಿಗಳ? ಪ್ರೇಮಿಗಳ ದಿನ ಆಚರಣೆ ಮಾಡಿದ್ರೆ ಮದುವೆ ಮಾಡಿಸ್ತಾರೆ. ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಇದೊಂದು ದಿನ ಯುವಕ ಯುವತಿಯರ ಪಾಲಿಗೆ ಹಬ್ಬದಂತೆ. 2ನೇ ವಾರ ಆರಂಭ ಆದ್ರೆ ಸಾಕು, ಪ್ರೇಮಿಗಳಿಗೆ ಒಂದೊಂದು ದಿನಾನೂ ಒಂದೊಂದು ವಿಶೇಷ. ಪ್ರತಿ ವರ್ಷ ಫೆಬ್ರವರಿ 14ಕ್ಕೆ ಪ್ರಪಂಚದಾದ್ಯಂತ ಅನೇಕರು ತಮ್ಮ ಪಾರ್ಟ್ನರ್ ಜೊತೆಗೆ ಪ್ರೀತಿ ಮತ್ತು ಒಡನಾಟವನ್ನ ಆಚರಿಸೋಕೆ ಪ್ರೇಮಿಗಳ ದಿನವನ್ನ ಆಚರಿಸ್ತಾರೆ. ಸೊ ಪ್ರೀತಿಸುವ ಮನಸ್ಸುಗಳಿಗೆ ಇದು ಸಖತ್ ಸ್ಪೆಷಲ್ ಡೇ. ಸೊ ಈಗ ವಾರದಿಂದ ಪ್ರೇಮಿಗಳ ವಾರದ ಆಚರಣೆ ನಡೀತಾ ಇತ್ತು. ಸೊ ಕೊನೆಯ ದಿನ ಮತ್ತು ಬಹುನಿರೀಕ್ಷಿತ ಪ್ರೇಮಿಗಳ ದಿನವೂ ಇಂದಾಗಿದೆ. ಸೊ ಪ್ರೀತಿ ಅಥವಾ ಪ್ರೇಮ ಅನ್ನೋದು ಅಸಂಖ್ಯಾತ ಭಾವನೆಗಳ ಮತ್ತು ಅನುಭವಗಳ ಒಂದು ಭಾವ. ಒಂದು ಅಮೂರ್ತ ಪರಿಕಲ್ಪನೆ ಆಗಿರುವಂತಹ ಪ್ರೀತಿ ಬೇರೊಬ್ಬ ವ್ಯಕ್ತಿಯ ಮೇಲೆ ತೋರುವ ಸೂಕ್ಷ್ಮವಾದ ಕಾಳಜಿಯ ಆಳವಾದ ಮತ್ತು ಅನಿರ್ವಚನೀಯ ಭಾವನೆ. ಪ್ರತಿ ಪ್ರೇಮಿಯ ಮನದಲ್ಲೂ ಹೇಳಿಕೊಳ್ಳಲಾಗದಂಥ ಒಂದು ಪುಳಕ. ತನ್ನೆದೆಯಲ್ಲಿ ಬೆಚ್ಚಗೆ ಕಾಪಾಡಿಕೊಂಡಿದ್ದಂತಹ ಪ್ರೀತಿಯನ್ನ ತನ್ನ ಒಲವಿನ ಎದುರು ಉಸುರುವ ತವಕ. ಅದಕ್ಕಾಗಿ ಫೆಬ್ರವರಿ 14ನೇ ದಿನ ಕಾತರದಿಂದ ಎದುರು ನೋಡ್ತಾ ಇರ್ತಾರೆ. ಹಲವರು ತಮ್ಮ ಪ್ರೇಮ ನಿವೇದನೆಗೆ ಇದೇ ಸೂಕ್ತ ದಿನ ಅಂತ ಅನ್ಕೊಂಡಿದ್ರೆ, ಇನ್ನೂ ಕೆಲವರು ತಮ್ಮೊಲವಿನ ಸಂಗಾತಿಯ ಜೊತೆಗೆ ಕಾಲ ಕಳೆಯೋಕೆ, ಉಡುಗೊರೆ ಕೊಟ್ಟು ಸಂಭ್ರಮಿಸೋಕೆ ಈ ದಿನಕ್ಕಾಗಿ ಕಾದಿರ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು, ವ್ಯಾಲೆಂಟೈನ್ ಅಂದ್ರೆ ಯಾರು, ಪ್ರೇಮಿಗಳ ದಿನಾಚರಣೆ ಹೇಗೆ ಶುರುವಾಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದು ಕ್ರಿಸ್ತ ಶಕ 270. ರೋಮ್ ಸಾಮ್ರಾಜ್ಯವನ್ನ 2ನೇ ಕ್ಲಾಡಿಯಸ್ ಅನ್ನೋ ರಾಜ ಆಳ್ತಾ ಇದ್ದ. ಆತ ಮಹಾ ಕಟುವಾಗಿದ್ದ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮದುವೆಯನ್ನು ಕೂಡ ಆತ ದ್ವೇಷಿಸ್ತಾ ಇದ್ದ. ಇವನ ಪ್ರಕಾರ ಮದುವೆ ಆಗೋದು ಮಹಾ ಅಪರಾಧವಾಗಿತ್ತು. ವ್ಯಕ್ತಿಯೊಬ್ಬ ಮದುವೆ ಅನ್ನೋ ಬಂಧನದಲ್ಲಿ ಸಿಕ್ಬಿದ್ರೆ ಸಂಸಾರದ ಜಂಜಾಟದಲ್ಲಿ ತನ್ನ ಕ್ರಿಯಾಶೀಲತೆ ಹಾಗೂ ಬುದ್ಧಿಯನ್ನ ಕಳ್ಕೊಳ್ತಾನೆ ಅನ್ನೋದು ಕ್ಲಾಡಿಯಸ್ನ ಹುಚ್ಚುವಾದ ಆಗಿತ್ತು. ಹಾಗಾಗಿ ಆತ ಮದುವೆ ಅಂದ್ರೆ ಕೆಂಡಾಮಂಡಲ ಆಗ್ತಾ ಇದ್ದ. ಒಂದ್ ವೇಳೆ ರಾಜಾಜ್ಞೆಯನ್ನ ಮೀರಿ ಮದುವೆಯಾಗಿದ್ದೇ ಆದಲ್ಲಿ ಮದುವೆ ಆದವರನ್ನ ಮತ್ತು ಅದಕ್ಕೆ ಪ್ರೋತ್ಸಾಹಿಸಿದವರನ್ನ ಗಲ್ಲಿಗೇರಿಸ್ತಾ ಇದ್ದ. ಹೀಗಿರುವಾಗ ಅಲ್ಲಿ ಪ್ರೀತಿ ಪ್ರೇಮಕ್ಕೆ ಅವಕಾಶನೇ ಇರಲಿಲ್ಲ. ಸೊ ದೊರೆ ಕ್ಲಾಡಿಯಸ್ನ ಈ ಹುಚ್ಚಾಟ ನೋಡಿದಂಥ ಪಾದ್ರಿಯೊಬ್ಬರ ಮನಸ್ಸು ನೊಂದಿತ್ತು. ದೊರೆಯ ಈ ವಿಚಿತ್ರ ನೀತಿ ಆ ಪಾದ್ರಿಗೆ ಹಿಡಿಸಿರ್ಲಿಲ್ಲ. ಪ್ರೀತಿ ಪ್ರೇಮಕ್ಕೆ ಅಡ್ಡಿಪಡಿಸಿ ಮದುವೆಯನ್ನೇ ತಡೆದ್ರೆ ಸಂತತಿ ಬೆಳೆಯೋದಾದ್ರೂ ಹೇಗೆ, ಹೆಣ್ಣು ಗಂಡು ಕಲೆತು ಬಾಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆಗಳು ಆ ಪಾದ್ರಿಯನ್ನ ಕಾಡೋಕೆ ಶುರುವಾಗುತ್ತೆ. ಹೃದಯದ ತುಡಿತವನ್ನ ಅದುಮಿಡಲಾಗದೆ ಹೊರಹಾಕಿ ಸಿಕ್ಬೀಳ್ತಾ ಇದ್ದಂಥ ಪ್ರೇಮಿಗಳಿಗೆ ದೊರೆ ಕ್ಲಾಡಿಯಸ್ ಕಣ್ಣ ಮುಂದನೆ ಕೊಡ್ತಾ ಇದ್ದಂಥ ಕ್ರೂರ ಶಿಕ್ಷೆಗಳು ಪಾದ್ರಿಯನ್ನ ಕೆರಳಿಸಿತ್ತು. ಇನ್ನು ಮುಂದೆ ನಾನು ಕೈ ಕಟ್ಟಿ ಕೂರ್ಬಾರ್ದು, ದೊರೆಯ ಈ ಕೆಟ್ಟ ಸಂಪ್ರದಾಯಕ್ಕೆ ವಿರಾಮ ಹಾಡ್ಲೇಬೇಕು ಅನ್ನೋ ತೀರ್ಮಾನಕ್ಕೆ ಪಾದ್ರಿ ಬರ್ತಾರೆ. ಆ ಪಾದ್ರಿಯ ಹೆಸರೇ ವ್ಯಾಲೆಂಟೈನ್. ಸೊ ತನ್ನ ಸರ್ವಾಧಿಕಾರಿ ಧೋರಣೆಯಿಂದ ಕುಖ್ಯಾತಿ ಪಡೆದಿದ್ದಂಥ ಸಾಮ್ರಾಜ್ಯದಲ್ಲಿ ಈ ವ್ಯಾಲೆಂಟೈನ್ ವ್ಯಕ್ತಿ ಹೊಸ ಬೆಳಕಾಗಿ ಕಾಣಿಸ್ಕೊಳ್ತಾರೆ. ಕ್ಲಾಡಿಯಸ್ ಆಸ್ಥಾನದಲ್ಲಿಯೇ ವ್ಯಾಲೆಂಟೈನ್ ಸಂತನಾಗಿದ್ರು ಅನ್ನೋದು ವಿಶೇಷ. ತನ್ನ ರಾಜಾಡಳಿತದ ಅವಧಿಯಲ್ಲಿ ಕ್ಲಾಡಿಯಸ್ ಸೈನಿಕರನ್ನ ಮದುವೆ ಆಗೋಕ್ಕೂ ಸಹ ಬಿಡ್ತಾ ಇರಲಿಲ್ಲ. ಯುದ್ಧದ ಟೈಮ್ನಲ್ಲಿ ಯುವಕರು ಮದುವೆ ಆಗಬಾರ್ದು ಅಂತ ಕ್ಲಾಡಿಯಸ್ ಕಟ್ಟಪ್ಪಣೆಯನ್ನ ಹೊರಡಿಸಿದ. ಯಾಕಂದ್ರೆ ಯುವಕರು ಒಬ್ಬಂಟಿಯಾಗಿದ್ರೆ ಯುದ್ಧದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ಅಂತ ಆತ ನಂಬಿದ್ದ. ಇದರಿಂದ ಸೈನಿಕರಲ್ಲಿ ಬಹಳಷ್ಟು ಮಂದಿ ಕೀಳರಿಮೆಗೆ ಒಳಗಾಗಿದ್ರು. ತಮ್ಮ ಪ್ರೀತಿ ಪಾತ್ರರನ್ನ ಪಡೆಯೋಕೆ ವಿಫಲರಾಗಿದ್ರು. ರಾಜನ ಈ ನಿರ್ಧಾರದ ಬಗ್ಗೆ ವ್ಯಾಲೆಂಟೈನ್ ಅವರಿಗೆ ಮೊದಲಿಂದಾನು ಅಸಮಾಧಾನ ಇತ್ತು. ಇಡೀ ಸಾಮ್ರಾಜ್ಯದಲ್ಲಿ ಕ್ಲಾಡಿಯಸ್ನ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ವ್ಯಾಲೆಂಟೈನ್ ಮಾತ್ರ. ಸೊ ಸೈನಿಕ ಮನದಾಳವನ್ನ ಅರಿತಂಥ ವ್ಯಾಲೆಂಟೈನ್ ರಾಜನಿಗೆ ತಿಳಿಯದಂತೆ ಪ್ರೇಮಿಗಳನ್ನ ಒಂದ್ ಮಾಡೋಕೆ ಶುರು ಮಾಡ್ತಾರೆ. ಮದುವೆಯಾಗೋಕೆ ಇಚ್ಛಿಸಿದವರಿಗೆ ರಹಸ್ಯವಾಗಿ ಮದುವೆ ಮಾಡಿಸ್ತಾರೆ. ತಮ್ಮ ಜೀವನ ಎರಡನ್ನೂ ಪಣಕ್ಕಿಟ್ಟು ಹಲವು ಪ್ರೇಮಿಗಳ ನೆರವಿಗೆ ನಿಂತಿದ್ರಂತೆ ವ್ಯಾಲೆಂಟೈನ್. ಆದ್ರೆ ಅದೊಂದು ದಿನ ಈ ವಿಚಾರ ಕ್ಲಾಡಿಯಸ್ ಕಿವಿಗೆ ಬೀಳತ್ತೆ. ರಾಜ ಧರ್ಮವನ್ನ ಮೀರಿದ ವ್ಯಾಲೆಂಟೈನ್ ಅವರನ್ನ ಅಪರಾಧಿ ಅಂತ ಘೋಷಿಸಲಾಗತ್ತೆ. ಈ ಅಪರಾಧಕ್ಕಾಗಿ ಇವರನ್ನ ಫೆಬ್ರವರಿ 14ಕ್ಕೆ ಸೆರೆಮನೆಗೆ ತಳ್ಳಲಾಗತ್ತೆ.
ಇನ್ನು ಸೆರೆಮನೆಯಲ್ಲಿ ಬಂಧಿಯಾದ ಮೇಲೆ ಎಲ್ಲರನ್ನ ಆಶ್ಚರ್ಯಪಡಿಸುವಂತಹ ಕೆಲಸಗಳನ್ನ ವ್ಯಾಲೆಂಟೈನ್ ಮಾಡ್ತಾ ಇದ್ರಂತೆ. ಅದರಲ್ಲೊಂದು ಸೆರೆಮನೆಯ ಅಧಿಕಾರಿಯ ಮಗಳಿಗೆ ದೃಷ್ಟಿಯನ್ನ ಕರುಣಿಸಿರೋದು. ಹೀಗೆ ಹಲವು ಪ್ರೇಮಿಗಳ ಸಂಬಂಧಕ್ಕೆ ಅಡಿಪಾಯ ಹಾಕಿಕೊಟ್ಟಂತಹ ವ್ಯಾಲೆಂಟೈನ್ ಅವರನ್ನ ನೋಡೋಕೆ ಹಲವು ಪ್ರೇಮಿಗಳು ಜೈಲಿಗೆ ಬರೋಕ್ ಶುರು ಮಾಡ್ತಾರೆ. ಈ ನಡುವೆ ವ್ಯಾಲೆಂಟೈನ್ ಮೇಲೆ ಜೈಲರ್ ಮಗಳೊಬ್ಳಿಗೆ ಪ್ರೇಮಾಂಕುರವಾಗತ್ತೆ. ಆದ್ರೆ ಸೆರೆವಾಸದಲ್ಲಿದ್ದಂತಹ ವ್ಯಾಲೆಂಟೈನ್ ತನ್ನ ಸಂಗಾತಿಯೊಂದಿಗೆ ಕಾಲ ಕಳೀಲಿಕ್ಕೆ ಆಗೋದೇ ಇಲ್ಲ. ಜೈಲ್ ಅಧಿಕಾರಿ ಮಗಳು ವ್ಯಾಲೆಂಟೈನ್ಗಾಗಿ ಆಗಾಗ ಸೆರೆಮನೆಗೆ ಭೇಟಿ ಕೊಡ್ತಾರೆ. ಅದೊಂದು ದಿನ ತನ್ನ ಪ್ರಿಯತಮೆಗೆ ವ್ಯಾಲೆಂಟೈನ್ ಪತ್ರ ಬರೆದು ಇಹಲೋಕ ತ್ಯಜಿಸ್ತಾರೆ. ಆ ಪತ್ರದಲ್ಲಿ ಇಂತಿ ನಿಮ್ಮ ವ್ಯಾಲೆಂಟೈನ್ ಅಂತ ಸಹಿ ಮಾಡಲಾಗಿತ್ತು. ಹಲವರ ಪ್ರೀತಿಗಾಗಿ ಜೀವನವನ್ನೇ ಮುಡುಪಾಗಿಟ್ಟ ವ್ಯಾಲೆಂಟೈನ್ ಅವರ ಜ್ಞಾಪಕಾರ್ಥವಾಗಿ ಫೆಬ್ರವರಿ 14ಕ್ಕೆ ಪ್ರೇಮಿಗಳ ದಿನಾಚರಣೆನ ಆಚರಿಸೋಕೆ ಅಂದಿನ ರೋಮ್ ಫಾದರ್ಗಳು ತಿಳಿಸ್ತಾರೆ. ಸೊ ಅದರಂತೆ ಇಂದು ವಿಶ್ವದೆಲ್ಲೆಡೆ ಪ್ರೇಮಿಗಳ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಸೊ ಇನ್ನು ನಾವು ಅದೆಷ್ಟೇ ಆಧುನಿಕತೆಗೆ ಒಗ್ಗಿಕೊಂಡ್ರೂ ಕೂಡ ಹಲವೆಡೆ ಇಂದಿಗೂ ಸಹ ಪ್ರೇಮ ವಿವಾಹಗಳಿಗೆ ಸಾಮಾಜಿಕ ಮನ್ನಣೆ ಸಿಗ್ತಾ ಇಲ್ಲ. ಹಾಗಾಗಿನೇ ಹಲವು ಮರ್ಯಾದ ಹತ್ಯೆ ವಿಚಾರಗಳು ಇಂದಿಗೂ ಸಹ ಜೀವಂತವಾಗಿರೋದು. ಪ್ರೇಮ ವಿವಾಹ ಅಂದ್ರೆ ಅಡೆತಡೆಗಳು ಇದ್ದದ್ದೇ. ಅದು ಸಹ ಅಂತರ್ಜಾತಿ ವಿವಾಹವಾದ್ರಂತೂ ಎಷ್ಟೋ ಬಾರಿ ಪ್ರೀತಿಯನ್ನ ತ್ಯಾಗ ಮಾಡಬೇಕಾದಂತಹ ಸಂದರ್ಭಗಳು ಸಹ ಬರುತ್ತೆ. ಕೆಲವೊಮ್ಮೆ ಅಂತರ್ಜಾತಿ ಅಂತರ್ಧರ್ಮ ಪ್ರೇಮವಾದ್ರೂ ಸಹ ಎಲ್ಲರ ಒಪ್ಪಿಗೆಯ ಜೊತೆಗೆ ವಿವಾಹ ನಿರ್ವಿಘ್ನವಿಲ್ಲದೆ ಸಾಗತ್ತೆ. ಆದ್ರೆ ಈ ಪ್ರೇಮ ವಿವಾಹ ಅನ್ನೋದು ನಮ್ಮ ಸಮಾಜದಲ್ಲಿ ಈಗಲೂ ಸಹ ಜೀವಂತವಾಗಿರುವ ಜಾತಿ ಧರ್ಮದ ಅಡೆತಡೆಗಳನ್ನ ಕಡಿಮೆ ಮಾಡೋ ಇನ್ನೊಂದು ಅಸ್ತ್ರ ಅಂದ್ರೆ ತಪ್ಪಲ್ಲ. ಆದ್ರೆ ಯಾರಾದ್ರೂ ಪ್ರೇಮಿಗಳ ದಿನಾಚರಣೆಗೆ ಬಂದ್ರೆ ಅವರಿಗೆ ಸೀರೆ ಪಂಚೆ ಮತ್ತು ತಾಳಿ ಕೊಟ್ಟು ಮದುವೆ ಮಾಡಿಸಲಾಗತ್ತೆ ಅಂತ ಹೆದರಿಸಿ ಪ್ರೀತಿಯಿಂದ ದೂರ ಇಡೋ ಪ್ರಯತ್ನಗಳು ಸಹ ನಡೀತಾ ಇದೆ. ಆದ್ರೆ ಇದೆಲ್ಲದರ ಅಡೆತಡೆಗಳ ಹೊರತಾಗಿ ಪ್ರೀತಿ ಚಿರಂಜೀವಿಯಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.